ಮಗುಗೆ 2 ವರ್ಷ ಕಂಪ್ಲೀಟ್ ಆಗಿತ್ತು. ಈ ಥರ ಅವಳು ಕತ್ತು ಎತ್ತಾ ಇರಲಿಲ್ಲ, ಜನರ ಮುಖನೂ ನೋಡ್ತಿರ್ಲಿಲ್ಲ. ಇವಾಗ ನಾವು ಅಮ್ಮ ಅಪ್ಪ ಆಗಿದ್ದು ನಮ್ಮ ಮುಖನೇ ಅವಳು ನೋಡಿದ್ನ ನಾವು ಅಷ್ಟು ನೋಡೇ ಇಲ್ಲ. ಆವಾಗ ನಾವು ನಮಗೆ ಅಲ್ಲಿ ನಮ್ಮ ಮನೆ ಪಕ್ಕ ಹೇಳಿದ್ವಿ ಈ ಥರ ದುರ್ಗಸ್ಥಳಕ್ಕೆ ಹೋಗೋಣ ಅಂತ. ನಮಗೆ ರೂಟ್ ಗೊತ್ತಿರಲಿಲ್ಲ ಅಂತೇಳಿ ಅವರೇ ಕರ್ಕೊಂಡು ಬಂದರು. ಅವ್ರು ನಿಮಗೆ ಪರಿಚಯ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ನಾವು ನಿಮ್ಮ ಜೊತೆ ಹೇಳ್ಕೊಂಡಾಗ ನೀವು ಕೈ ಮೇಲೆ ಅಂಗಾತ ಮಲ್ಕೊಂಡ್ಬಿಟ್ಟು ಅವಳು ಕತ್ತು ಒಂದು ಸ್ವಲ್ಪ ಹಿಂಗೆ ಎತ್ಬಿಟ್ಟು ಇವತ್ತು ಹೋಗವ ತಂಗಿ, ಇನ್ನು ಮುಂದೆ ನಿನ್ನ ಮಗಳು ಯಾವತ್ತೂ ಕತ್ತು ತಗ್ಸಲ್ಲ, ಕತ್ತೆತ್ತಿ ಇದು ಮಾಡಿ ನಡೆಯೋ ಥರ ಓಡಾಡ್ತಾಳೆ ಅಂತಂದ್ರಿ. ಅವತ್ತಿಂದ ಇಲ್ಲಿಂದ ಮನೆಗೆ ಹೋದ್ವಿ ಅಷ್ಟೇ. ಅವಾಗದಿಂದ ಅವಳು ಕತ್ತೆತ್ತಿ ನೋಡೋಕ್ಕೆ ಇದು ಮಾಡಿದ್ಲು, ನಮ್ಗೆ ಇದು ಮಾಡಿದ್ಲು. ಮತ್ತು ಅವಳು ಪ್ರತಿಕ್ರಿಯೆ ನೀಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾವು ಏನೇ ಹೇಳಿದ್ರು ಒಂದು ಸ್ವಲ್ಪನೇ ಫಸ್ಟಿಗಳಿಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಇವಾಗ ರೆಸ್ಪಾನ್ಸ್ ಮಾಡೋಕ್ಕೇ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ನಾವು ಮಿಡಲ್ ಬಂದು ಹೋಗೋಕ್ಕೆ ಅಮ್ಮನ್ನ ಬೇಡ್ಕೊಂಡು ಮನೇಲಿ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ನಾವು ಹೇಳಿದ್ನೆಲ್ಲ ಅರ್ಥ ಮಾಡ್ಕೊತಾಳೆ. ಇವಾಗ ಅಮ್ಮ ಅಪ್ಪ ನಾವು ಹೇಳ್ಕೊಟ್ಟು ನಾ ರಿಟರ್ನ್ ಹೇಳೋದು ಆ ಥರ ಎಲ್ಲ ಮಾಡ್ತಿದ್ದಾಳೆ. ಹಾಗಾಗಿ ನಮಗೆ ಖುಷಿ ಇದೆ ಅಣ್ಣ. ಯಾವ ತಂಗಿ? ಹಾಸನ ಅಣ್ಣ. ತಂಗಿ ನಾನೇನೋ ಮಾಡಿಲ್ಲ, ಸುಮ್ಮನೆ ಅವ್ರು ಏನು ಮನಸ್ಸಿಗೆ ಕೈ ಮಾತ್ರ ನಂದು ಮಿಕ್ಕಿದ್ದಲ್ಲ ಅವ್ರದ್ದು. ನಾನು ಲಾಸ್ಟ್ ಟೈಮು ಕರ್ಕೊಂಡು ಬಂದಿದ್ದೆ ಅಣ್ಣ. ಬಂದಾಗ ನಾನು ನಿಮಗೆ ಹೇಳ್ಬಿಟ್ಟು ಈ ಲಂಗನ ಅವಳಿಗೆ ಲಂಗ ಹೊಲ್ಸು ಇದೆ ಪಾಪನ ನೀವು ನಾನಾ ಇದು ಮಾಡಿದ್ದೆ ಅಣ್ಣ. ತಂಗಿ ಅದು ಫೀಸ್ ಕೊಡು. ಅಣ್ಣ ಅಂದಲ್ಲ ಅಲ್ಲೇ ಫೀಸ್ ಸಮಯ ಆಯ್ತು. ತಂಗಿ ಕೂಡ ಅಣ್ಣ ಫೀಸ್ ಕೇಳಬಾರ್ದು. ತಂಗಿ ಖುಷಿಗಿದೆಯಾ? ಹಾಗಾಗಿ ಇವಾಗ ಡ್ಯೂಟಿಲಿದೆ ಅಣ್ಣ. ನನ್ನ ಫ್ರೆಂಡ್ ಹೇಳಿದ್ರು. ಏನು ಡ್ಯೂಟಿ? ನಾನು ಆರೋಗ್ಯ ಇಲಾಖೆನ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ. ಒಳ್ಳೆ ಕೆಲಸ ಮಾಡಿದ್ದೆ. ಇದು ನಿನ್ನ ಮಗಳಿಗೆ ಸೀರೆ ಹೊಲ್ಸು. ಇನ್ನೊಂದ್ಸರಿ ಬಂದಾಗ ಮಗು ಪರಿಚಯ ಮಾಡಿಕೊಡು. ಆಗ ನಿನಗೊಂದು ತಂಗಿನ ಸೀರೆ ಕೊಡ್ತೀನಿ, ವರದಕ್ಷಿಣೆ ಕೇಳ್ಬೋದು. ಅಮ್ಮ ಏನಾಯ್ತು ಇದು? ಮಾತು ಬಂತು, ಮಾತು ಬರ್ತಿರ್ಲಿಲ್ಲ. ಇಲ್ಲಿ ಬಂದಾಗ ಇಲ್ಲಿ ಬಂದಾದ್ಮೇಲೆ ಮಾತೆಲ್ಲ ನೋಡಿ ಎಂತ ಇದು ಖುಷಿ ಆಗೋದು. ಈ ಇಂಥರ 4 ಜನ ಹುಷಾರಾದಾಗ ಚಲೋ ವರದಕ್ಷಿಣೆ ಕೇಳ್ಬೋದು. ಅಮ್ಮ ಚೆನ್ನಾಗಿದೆಯಾ? ಅಂತರ ಹಾಕಿ